ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ಹೆಣ್ಣು ಮಕ್ಕಳಿಗೆಂದು ರೂಪಿಸಲಾಗಿದ್ದು 10 ವರ್ಷದೊಳಗಿನ ನಿಮ್ಮ ಮಗಳ ಹೆಸರಿನಲ್ಲಿ ನೀವು ಈ ಸ್ಕೀಮ್ ಅಡಿಯಲ್ಲಿ ಅಕೌಂಟ್ ತೆರೆಯಬಹುದು. ನೀವು ನಿಮಗೆ ಸಾಧ್ಯ ಆಗುವಷ್ಟೇ ಹಣವನ್ನು ಹೂಡಿಕೆ ಮಾಡುತ್ತಾ ಹೋಗಬಹುದು. ಒಂದು ವೇಳೆ ನೀವು ಪ್ರತಿ ತಿಂಗಳು 1,000 ರೂಪಾಯಿಯಂತೆ 15 ವರ್ಷ ಹೂಡಿಕೆ ಮಾಡಿದ್ರೆ ನೀವು 1,80,000 ರೂಪಾಯಿ ಅಷ್ಟೇ ಪಾವತಿಸ್ತೀರಿ. ಇದರಿಂದ ಬಡ್ಡಿ ಮೊತ್ತ ಎಲ್ಲವೂ ಸೇರಿ 3 ಪಟ್ಟು ಹಣ ಅಂದ್ರೆ ಸುಮಾರು 6 ಲಕ್ಷ ರೂಪಾಯಿ ನಿಮಗೆ ರಿಟರ್ನ್ ಸಿಗುತ್ತೆ. ಸರ್ಕಾರದಿಂದ ನಡೆಸಲಾಗುವ ಸಣ್ಣ ಉಳಿತಾಯ ಯೋಜನೆಗಳಲ್ಲಿ ಸುಕನ್ಯಾ ಸಮೃದ್ಧಿ ಸ್ಕೀಮ್ ಒಂದು. ಮಹಿಳೆಯರಿಗೆಂದು ಇರುವ ಕೆಲವೇ ಸ್ಕೀಮ್ಗಳಲ್ಲಿ ಇದು ಒಂದು. ಹಾಗೆ ಸ್ಮಾಲ್ ಸೇವಿಂಗ್ ಸ್ಕೀಮ್ಗಳ ಪೈಕಿ ಅತಿ ಹೆಚ್ಚು ಬಡ್ಡಿ ನೀಡುವ ಯೋಜನೆಗಳಲ್ಲಿ ಇದು ಒಂದಾಗಿದೆ. ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಮಾಡುವ ಹೂಡಿಕೆ ಮೆಚುರಿಟಿ ಆಗಲು ಕನಿಷ್ಠ 15 ವರ್ಷ ಆಗೋದ್ರಿಂದ ದೀರ್ಘಾವಧಿ ಹೂಡಿಕೆಗೆ ಹೇಳಿ ಮಾಡಿಸಿದ ಸ್ಕೀಮ್ ಇದು. ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹೂಡಿಕೆ ಮಾಡುವುದು ಹೇಗೆ? ಸುಕನ್ಯಾ ಸಮೃದ್ಧಿ ಯೋಜನೆಯ ಸ್ಕೀಮ್ ಅನ್ನ ಯಾವುದಾದ್ರೂ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕಿನಲ್ಲಿ ಪಡೆಯಬಹುದು. ನಿಮಗೆ ಹೆಣ್ಣು ಮಗು ಇದ್ದು ಅವಳ ವಯಸ್ಸು 10 ವರ್ಷಕ್ಕಿಂತ ಕಡಿಮೆ ಇದ್ರೆ ಆಕೆಯ ಹೆಸರಿನಲ್ಲಿ ಇದರ ಅಕೌಂಟ್ ತೆರೆಯಬಹುದು. ವರ್ಷಕ್ಕೆ ಕನಿಷ್ಠ ಹೂಡಿಕೆ 250 ರೂಪಾಯಿ ಮಾತ್ರವೇ ಇರುವುದು. ಗರಿಷ್ಠ ಹೂಡಿಕೆ ವರ್ಷಕ್ಕೆ 1.5 ಲಕ್ಷ ರೂಪಾಯಿಗೆ ಸೀಮಿತವಾಗಿರುತ್ತೆ. ಹೂಡಿಕೆಯ ಅವಧಿ 15 ವರ್ಷ ಇರುತ್ತೆ. ಬಾಲಕಿಯ ವಯಸ್ಸು 21 ವರ್ಷ ದಾಟಿದಾಗ ಹೂಡಿಕೆ ಮೆಚುರಿಟಿಗೆ ಬರುತ್ತೆ. ಉದಾಹರಣೆಗೆ ಬಾಲಕಿಯ ವಯಸ್ಸು 1 ವರ್ಷ ಇದ್ದಾಗ ನೀವು ಈ ಅಕೌಂಟ್ ತೆರೆದು 15 ವರ್ಷ ಹಣ ಕಟ್ಟುತ್ತೀರಿ. ನಂತರ ಕಟ್ಟಬೇಕಿಲ್ಲ. ಬಾಲಕಿಯ ವಯಸ್ಸು 21 ವರ್ಷ ಪೂರ್ಣಗೊಳ್ಳುವವರೆಗೂ ಅಕೌಂಟ್ನಲ್ಲಿರುವ ಹಣಕ್ಕೆ ಬಡ್ಡಿ ಸಂದಾಯ ಮುಂದುವರಿತಾ ಇರುತ್ತೆ. 21 ವರ್ಷ ವಯಸ್ಸಿನ ನಂತರ ಅಕೌಂಟ್ನಿಂದ ಹಣ ಪೂರ್ಣ ಹಿಂಪಡಿಬಹುದು. ಬಾಲಕಿಯ ವಯಸ್ಸು 18 ವರ್ಷ ಪೂರ್ಣಗೊಂಡಾಗ ಪಾಕ್ಷಿಕವಾಗಿ ಹಣ ಹಿಂಪಡೆಯಲು ಅವಕಾಶವಿರುತ್ತೆ. ಆಕೆಯ ಶಿಕ್ಷಣ ಅಥವಾ ಮದುವೆ ವೆಚ್ಚಕ್ಕೆ 50% ಹಣವನ್ನು ವಿತ್ಡ್ರಾ ಮಾಡಿಕೊಳ್ಳಬಹುದು. ತಿಂಗಳಿಗೆ 1,000 ರೂಪಾಯಿ ಹೂಡಿಕೆ ಮಾಡಿದರೆ ಎಷ್ಟು ಸಿಗತ್ತೆ ರಿಟರ್ನ್? ಸುಕನ್ಯಾ ಸಮೃದ್ಧಿ ಯೋಜನೆಯ ಅಕೌಂಟ್ಗೆ ನೀವು ತಿಂಗಳಿಗೆ 1,000 ರೂಪಾಯಿಗಳಂತೆ ಠೇವಣಿ ಇಡುತ್ತಾ ಹೋದ್ರೆ, ಅಂದ್ರೆ ವರ್ಷಕ್ಕೆ 12,000 ರೂಪಾಯಿ ಹೂಡಿಕೆ ಮಾಡುತ್ತಾ ಹೋದ್ರೆ, ಆಗ 15 ವರ್ಷದಲ್ಲಿ ನೀವು ಪಾವತಿಸುವ ಹಣ 1.8 ಲಕ್ಷ ರೂಪಾಯಿ ಆಗಿರುತ್ತೆ. ಸದ್ಯ ಇರುವ 8.2% ಬಡ್ಡಿಯೇ ಮುಂದುವರಿಯುತ್ತೆ ಎಂದು ಪರಿಗಣಿಸಿ ಲೆಕ್ಕ ಮಾಡಿದ್ರೆ 21 ವರ್ಷದ ಬಳಿಕ 3.74 ಲಕ್ಷ ರೂಪಾಯಿ ಬಡ್ಡಿ ಸೇರಿ ಒಟ್ಟು ಸಿಗುವ ರಿಟರ್ನ್ 5,54,206 ರೂಪಾಯಿ ಆಗಿರುತ್ತೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.